ಬಿಹಾರದಲ್ಲಿ ತೇಜಸ್ವಿ ಯಾದವ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಅಗ್ನಿ ಪರೀಕ್ಷೆ. ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ತೇಜಸ್ವಿಗೆ ಹಿನ್ನಡೆ ಆಗ್ತದೆ, ಕೆಲವೊಮ್ಮೆ ಮುನ್ನಡೆ ಆಗ್ತಾ ಇದೆ. 6ನೇ ಸುತ್ತಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಂತ ತೇಜಸ್ವಿ, ಅದು ಕೂಡ ಅಲ್ಪ ಮತದಲ್ಲಿ ಅವರೀಗ ಲೀಡಲ್ಲಿರೋದು. ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿ ರೌಂಡ್ನಲ್ಲೂ ಕೂಡ ಸೇಫ್ ಅನ್ನೋ ರೀತಿಯಾಗಿಲ್ಲ. ಒಮ್ಮೆ ಹಿಂದೆ ಹೋಗ್ತಿದ್ದಾರೆ, ಮತ್ತೆ ಲೀಡಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ತೇಜಸ್ವಿ ಯಾದವ್ ಏನು ಮುಖ್ಯಮಂತ್ರಿ ಸಿಎಂ ಫೇಸ್ ಯಾರು ಅಂತ ಅಲ್ಲಿ ವೋಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ವೋಟಿಂಗ್ ಅನ್ನ ಪಡೆದಂಥವ್ರು. ಕೇಶವ ಪ್ರಸಾದ್ ಅವರ ಒಂದು ವಿಚಾರ ಹೇಳಿದ್ರು ತೇಜಸ್ವಿನಿ ಮೇಡಮ್, ಏನಂತಂದ್ರೆ ಈ ಗೆಲುವು ಕ್ರಾಂತಿ ಅಲ್ಲ ಆಗುತ್ತೆ ದೆಹಲಿಯಲ್ಲಿ, ಒಂದು ಸ್ಟ್ರಾಂಗ್ ಕಂಟೆಂಡರ್ ನಾನು ಅಂತ ನಿತೀಶ್ ಕುಮಾರ್ ಈಗ ಅಲ್ಲಿ ಇದು ಮಾಡ್ಬೋದು ಅಂತ ಕ್ಲೈಮ್ ಮಾಡ್ಬೋದು ಅಂತ. ನೀವು ಒಪ್ತಿರೋದನ್ನ? ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಸಾಲುಮರದ ತಿಮ್ಮಕ್ಕನವರು ತೀರ್ಕೊಂಡಿದ್ದಾರೆ ಅನ್ನೋದು ನಿಜವಾಗ್ಲೂ ದುಃಖದ ಸಂಗತಿ. ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಅದಕ್ಕೆ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಮತ್ತು ಅಂಥವರ ಸಂತತಿ ವೃದ್ಧಿ ಆಗಲಿ ಅಂತಲೂ ಕೂಡ ನಾನು ಪರಮಾತ್ಮಲ್ಲಿ ಕೇಳ್ಕೊತೀನಿ. ಸಮಾಜ ಅವರಿಗೆ ಗೌರವ ಕೊಡಬೇಕು ಮತ್ತು ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲ ಸಮ್ಮಾನಗಳೊಡನೆ ರಾಜ್ಯ ಸರ್ಕಾರ ನೆರವೇರಿಸಬೇಕು ಅನ್ನುವಂಥ ವಿನಂತಿಯನ್ನು. ಇದೆಲ್ಲದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ಹೇಳಬೇಕು. ಅವರ ಜೊತೆಗೆ ನಿಂತಂಥವ್ರು ಪರಮೇಶ್ವರ್ ಮತ್ತು ಪರಮೇಶ್ವರ ಕುಟುಂಬ, ಅವರ ಎಲ್ಲ ಕಾರ್ಯಕ್ರಮದ ಜೊತೆಗೆ ಏನಂದರೆ ಈ ಹಸಿರು ಪ್ರಶಸ್ತಿ ಇದೆಯಲ್ಲ, ಹಸಿರು ಪ್ರಶಸ್ತಿ ಅದನ್ನು ಶುರು ಮಾಡಿದಂಥವ್ರನ್ನೇ ಪರಮೇಶ್ವರ್ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಬಲ ಬಹಳ ಇದೆ ಅವರ ತುಂಬಾ ದೊಡ್ಡದು. ಆ ಥರದ ವ್ಯಕ್ತಿಗಳು ಬೇಕು. ಅಂದ್ರೆ ಈ ರೀತಿ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಸಮಾಜಕ್ಕೊಂದು ಸಂದೇಶ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಅವರು ಅಭಿನಂದನಾರ್ಹರು. ಒಂದೇನು ಅಂತಂದರೆ, ಆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನೋಡಿ, ಕಾಂಗ್ರೆಸ್ಸಿನಲ್ಲಿ ಒಂದೇನಾಗುತ್ತೆ ಅಂತಂದ್ರೆ, ಅಲ್ಲಿ ನೋಡಿ ಸೀಟು ಕಾಂಗ್ರೆಸ್ 5 ಸೀಟ್ ತೊಗೊಂಡಿದೆ. 61 70 ಕೇಳಿದ್ರು 61 ಕೊಟ್ಟರು, 10% ಇಲ್ಲ. ಅಂದರೆ ನಮ್ಮ ಶಕ್ತಿ ಎಷ್ಟು ಅನ್ನೋಂಥ ತಿಳ್ಕೊಂಡು ಅವರು ಇವರಿಗೆ ಸಪೋರ್ಟ್ ಮಾಡಬೇಕಿತ್ತು. ನಮ್ಮದು ನೋಡಿ 86%, 74%, 21 ಸ್ಟ್ರೈಕ್ ರೇಟನ್ನು ನಾವು 86%, 74% ಜೊತೆಗೆ 22 ಅಂದರೆ ಆಲ್ಮೋಸ್ಟ್ 70% ಚಿರಾಗ್ ಪಾಸ್ವಾನ್ಗೆ ಕೊಟ್ಬಿಟ್ಟಿದ್ದೀವಿ ಶಕ್ತಿನ. ಹಾಗೇನೆ ಕುಶಾವಾ ಪಾರ್ಟಿಗೂ 4 ಕೊಟ್ಬಿಟ್ಟಿದ್ದೀವಿ. ಅಂದರೆ ನಮ್ಮ ಜೊತೆನಲ್ಲಿ ಬಂದಂಥವ್ರನ್ನ ಹೇಗೆ ಒಟ್ಟೊಟ್ಟೆಯಾಗಿ ಎತ್ಕೊಂಡು ಹೋಗ್ತೀವಿ ಅನ್ನೋಂಥದ್ರ ನೇರ ಕಾಂಟ್ರಾಸ್ಟ್ ನಿಮ್ಮ ಕಣ್ಣಿಗೆ ನೋಡಿ. ಬಿಹಾರ್ನಲ್ಲಿ ಲೆಫ್ಟ್ 9 ಕಾಂಗ್ರೆಸ್ಗಿಂತ ಡಬಲ್ ಕೊಟ್ಟೋಗ್ಬಿಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಗಿಂತನೂ ತಳಮಟ್ಟದಲ್ಲಿ ಲೆಫ್ಟ್ಗೆ ಶಕ್ತಿ ಇದೆ ಅನ್ನೋಂಥದ್ರ ತೋರಿಕೆ ಅದು. ಕಾಂಗ್ರೆಸ್ಗೆ ಶಕ್ತಿ ಇಲ್ಲದೆ ಇದ್ರೂ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದಲ್ಲ. ಕಾಂಗ್ರೆಸ್ ಎಚ್ಚೆತ್ಕೋಬೇಕು. ಮತ್ತು ಇನ್ನೊಂದೇನು ಅಂತಂದ್ರೆ, ವಾಸ್ತವಿಕತೆ ಬಿಟ್ಟು ಮಾತನಾಡಬಾರ್ದು ಅನ್ನೋಂಥದ್ರ ದ್ಯೋತಕ ಇದು, ಅದನ್ನು ಮಾಡಬೇಕು.